ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಪಟ್ಟು ಹಿಡಿದು ಇವತ್ತು ಎರಡನೇ ದಿನದ ಪ್ರತಿಭಟನೆಗೆ ಆಶಾ ಕಾರ್ಯಕರ್ತೆಯರು ಮುಂದಾಗಿರುವಂತಹದ್ದು. ಸದ್ಯ ನಾನಿವಾಗ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿದ್ದೀನಿ. ಬೆಳಗ್ಗೆಯಿಂದಲೇ ಸಾಕಷ್ಟು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಆಶಾ ಕಾರ್ಯಕರ್ತರು ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತಹದ್ದು. ನಿನ್ನೆ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು ಬಂದು ಕೆಲವೊಂದಿಷ್ಟು ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತ ಹೇಳಿ ಭರವಸೆಯನ್ನ ನೀಡಿದ್ರು. ಆದರೆ ಸಚಿವರ ಭರವಸೆಗೆ ಬಗ್ಗದೆ ನಾವು ಪ್ರತಿಭಟನೆಯನ್ನು ಮುಂದುವರಿಸ್ತೀವಿ, ಹಾಗೆ ನಮ್ಮ ಎಲ್ಲ ಬೇಡಿಕೆಗಳು ಕೂಡ ನಾವು ಇವಾಗ ಇಟ್ಟಿರುವಂತಹ ಎಲ್ಲ ಬೇಡಿಕೆಗಳನ್ನು ಕೂಡ ಈಡೇರಿಸಬೇಕು, ಅಲ್ಲಿವರೆಗೂ ಕೂಡ ನಾವು ಈ ಸ್ಥಳದಿಂದ ಜಗ್ಗಲ್ಲ ಅಂತ ಹೇಳಿ ಚಳಿ ಮಳೆ ಯಾವುದನ್ನು ಕೂಡ ಲೆಕ್ಕಿಸದೆ ಇವತ್ತು ಆಶಾ ಕಾರ್ಯಕರ್ತೆಯರು ಎರಡನೇ ದಿನದ ಪ್ರತಿಭಟನೆಯಕ್ಕೆ ಮುಂದಾಗಿರುವಂತಹದ್ದು. ನಮ್ಮ ಜೊತೆ ಕೆಲವೊಂದಿಷ್ಟು ಆಶಾ ಕಾರ್ಯಕರ್ತರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ನಿನ್ನೆ ಸಚಿವರು ಬಂದು ಭರವಸೆಯನ್ನ ಕೊಟ್ಟರು, ಕೆಲವೊಂದಿಷ್ಟು ಭರವಸೆಯನ್ನ, ಆದರೂ ಕೂಡ ಆ ಒಂದು ಭರವಸೆಗೆ ಜಗ್ಗದೆ ಪ್ರತಿಭಟನೆಯನ್ನು ಮುಂದುವರಿಸಿರುವುದು. ಇವತ್ತಿನ ಪ್ರತಿಭಟನೆ ಹೇಗಿರುತ್ತೆ ಮೇಡಮ್? ನಿನ್ನೆ ಇಡೀ ದಿನ ಸುಮಾರು 20,000 ಆಶಾ ಕಾರ್ಯಕರ್ತೆಯರು ಈ ಒಂದು ಹೋರಾಟದಲ್ಲಿ ಭಾಗವಹಿಸಿದ್ರು. ಆಶಾ ಕಾರ್ಯಕರ್ತೆಯರು ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ ಅಂದರೆ ಅವರ ಸಮಸ್ಯೆಯ ಗಂಭೀರತೆನ ಸರ್ಕಾರ ಅರ್ಥ ಮಾಡ್ಕೊಳ್ಳಾರ್ದೇನೆ ಮಾನ್ಯ ಸಚಿವರು ಯಾವುದೊಂದು ಸಮಸ್ಯೆ ಬಗೆಹರದ ರೀತಿಯಲ್ಲಿ ಮಾತಾಡಿ ಹೋಗಿದ್ದಾರೆ. ನಿಜವಾಗ್ಲೂ ಎಲ್ಲ ಆಶಾ ಕಾರ್ಯಕರ್ತೆಯರಿಗೆ ತುಂಬ ನಿರಾಶೆ ಆಗಿದೆ. ಒಂದು ನಾವು ಕೇಳಿರುವಂಥದ್ದು, ದುಡಿದ ಹಣ ನಮ್ಮ ಕೈ ಸೇರ್ತಾ ಇಲ್ಲ, ಅದು ಸಂಪೂರ್ಣ ನಮಗೆ ಕೈ ಸೇರೋ ಥರ ಮಾಡಿ, ಎಕ್ಸ್ಟ್ರಾ ಕೊಡೋದಲ್ಲ, ದುಡ್ದಿದ್ದ ಹಣ ಕೊಡಿ ಅಂತ ನಾವು ಕೇಳ್ತಿದ್ದೀವಿ. ಅದನ್ನು ಬಿಟ್ಬಿಟ್ಟು ಈಗಾಗಲೇ ಒಂದು 7,000 ರೂಪಾಯಿ ಬರುತ್ತೆ, ಅದನ್ನೇ ನಾನು ಗ್ಯಾರಂಟಿ ಅಂತ ಹೇಳೋದ್ರಲ್ಲಿ ಇದು ಯಾರಿಗೆ ಏನು ಯಾರಿಗೇನೋ ಹೇಳೋ ಕೊಟ್ಟಿದ್ದಾರೆ ಇವರು? ಇಲ್ಲಿ ಬಂದಿರೋರು ಮಕ್ಕಳ ಇವರು ಸಾರಿ ಮೇಡಮ್, ನೀವು ಹೇಳಿ, ಅಂದ್ರೆ ಸಚಿವರು ನಿನ್ನೆ ಬಂದು ಭರವಸೆಯನ್ನ ಕೊಟ್ಟರು, ಆದ್ರೂ ಕೂಡ ಭರವಸೆಗೆ ಜಗ್ಗಿಲ್ಲ, ಇವತ್ತು ಕೂಡ ಪ್ರತಿಭಟನೆಯನ್ನು ಮುಂದುವರಿಸ್ತಾ ಇದೆಯಾ? ಏನೇ ಮೇಡಮ್, ಸಚಿವರು ನಾವು ಇವತ್ತೇ ಅಲ್ಲ ಸುಮಾರು ಸಲ ಅವ್ರನ್ನ ಭೇಟಿ ಮಾಡಿದ್ವಿ. ಬಟ್ ನಮಗೇನು ಯಾವತ್ತೋದ್ರೂ ನಿರಾಸೆಯಿಂದನೇ ಕಳಿಸಿದ್ದಾರೆ ಹೊರತು ಸಂತೃಪ್ತಿ ಅಂತೂ ಇಲ್ಲ. ಆಶಾಸ್ ಬಗ್ಗೆ ಅವ್ರ ಕಾಳಜಿನೇ ಇಲ್ಲ ಮೇಡಮ್. ನಾವು ಎಷ್ಟು ಕೆಲಸ ಮಾಡ್ತಾ ಇದ್ದೀವಿ, ನಮ್ಮ ಹೋರಾಟದ್ದು ತುಂಬ ಹೋರಾಟಗಳು ಮಾಡಿದ್ರು ಅವರು ನಮಗೆ ಏನು ಆಸ್ವಾದನೆ ಕೊಡ್ತಾ ಇಲ್ಲ. ಅವರು ಏನು ಹಿಂದೆ ನಮಗೆ 5,000 ಆಲ್ರೆಡಿ ಬರ್ತಾ ಇದೆ, 2,000 ಬರ್ತಾ ಇದೆ, ಅದನ್ನು ನಾವು ಒಟ್ಟುಗೂಡಿಸಿ ಕೊಡ್ತೀನಿ. ಅದು ಬರೋದನ್ನ ಒಟ್ಟುಗೂಡಿಸಿ ಕೊಡೋದು ಅವರೇ ಬೇಕಾ ಮೇಡಮ್? ನಾವೇನು ಹೇಳ್ತಾ ಇದ್ದೀವಿ, ಬರೋರ ಜೊತೆಗೆ ಇನ್ನೂ ಸ್ವಲ್ಪ ಆಗಿ ನಮಗೆ ಹೆಚ್ಚಾಗಿ 15,000 ಕೊಡಿ. ನಾವು ಎಷ್ಟು ಕೆಲಸ ಮಾಡ್ತಾ ಆನ್ಲೈನ್ ಕೆಲಸ RCH ಪೋರ್ಟಲಲ್ಲಿ ಏನೂ ಬರ್ತಾ ಇಲ್ಲ ಮೇಡಮ್. ಅದಕ್ಕೆ ನಮ್ಮನ್ನು ಅದು RCH ಪೋರ್ಟಲಿಂದ ನಮ್ಮನ್ನು ತೆಗೀರಿ. ಫಸ್ಟ್ ಇನ್ಸೆಂಟಿವ್ಗೆ ನಮಗೆ ಮ್ಯಾಚಿಂಗ್ ಮಾಡಬೇಡ್ರಿ, ನಾವು ಬೇಕಾದರೆ ಎಂಟ್ರಿ ಮಾಡಿಸ್ತೀವಿ, ನಮಗೆ 15,000 ಫಿಕ್ಸ್ ಮಾಡಿ ಕೊಡಿ ಅಂತ ನಾವು ಹೇಳ್ತಾ ಇದ್ದೀವಿ ಮೇಡಮ್. ದಯವಿಟ್ಟು ಹೇಳ್ತಾ ಇದ್ದೀವಿ, ನಮ್ಮ ಸಚಿವರು ನಮಗೇನು ಆಸ್ವಾದನೆ ಕೊಟ್ಟಿಲ್ಲ. ಬಟ್ ಆದ್ರೂ ನಮ್ಮ ಸಚಿವರು ನಮ್ಮ ಮೇಲೆ ಯಾಕೆ ಕಾಳಜಿ ವಹಿಸ್ತಾ ಇಲ್ಲ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಮೇಡಮ್. ಅಧಿಕಾರಿಗಳ ಜೊತೆ ಸ್ಪಂದಿಸಿ ಅಧಿಕಾರಿಗಳು ಏನು ಹೇಳ್ತಾ ಇದ್ದಾರೋ ಅವ್ರ ಥರ ಮಾತಾಡ್ಕೊತಾ ಇದ್ದಾರೆ ಮೇಡಮ್. ನಮ್ಮ ಸಚಿವರು ನಮ್ಮ ಬಗ್ಗೆ ಕಾಳಜಿನೇ ವಹಿಸಿಲ್ಲ ಮೇಡಮ್. ನಿನ್ನೆಯಿಂದ ತುಂಬಾ ನಮ್ಗೆ ಆಶಾಸ್ಗೆ ಇಷ್ಟು ಜನ ಮಕ್ಕಳನ್ನ ಮನೆ ಎಲ್ಲ ಬಿಟ್ಟು ಬಂದು ಹೋರಾಟ ಮಾಡ್ತಾ ಇದ್ದೀವಿ. ಬಟ್ ಅವರು ನಮ್ಮ ಮೇಲೆ ಕಾಳಜಿನೇ ವಹಿಸಿಲ್ಲ ಮೇಡಮ್. ನಮ್ಗೆ ತುಂಬಾ ಬೇಜಾರಾಗಿದೆ. ನಮ್ಮ ಸಚಿವರು ನಿನ್ನೆ ಹೇಳಿರೋ ಮಾತಿಗೆ ನಮ್ಮ ಆಶಾಸಗಳೆಲ್ಲ ನಿರಾಸೆಯಾಗಿದ್ದಾರೆ ಮೇಡಮ್. ಮೇಡಮ್, ಪ್ರೋತ್ಸಾಹ ಧನವನ್ನು RCH ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡೋದನ್ನ ರದ್ದು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಅಪ್ಲೋಡ್ ಮಾಡೋದ್ರಿಂದ ಏನು ತೊಂದರೆ ಆಗ್ತಾ ಇದೆ ಏನು ಅಂತ? 42,000 ಆಶಾ ಕಾರ್ಯಕರ್ತೆಯರಿದ್ದಾರೆ. ಇವರು ಮಾಡಿರುವಂಥ ಸೇವೆನ ಅಪ್ಲೋಡ್ ಮಾಡಬೇಕಂದ್ರೆ ಇವ್ರ ಮೇಲಿನ ಸಿಬ್ಬಂದಿಗಳು ಮಾಡಬೇಕು. ಕರ್ನಾಟಕದಲ್ಲಿ ಎಲ್ಲ ಇಲಾಖೆ ಥರ ಆರೋಗ್ಯ ಇಲಾಖೆನಲ್ಲೂ ಕೂಡ ಸಿಬ್ಬಂದಿಗಳ ಕೊರತೆ ಇದೆ, ವೇಕೆನ್ಸೀಸ್ ಇದೆ. ಸುಮಾರು 42,000 ಜನ ಆಶಾಸಿಗೆ ಕೆಲಸ ಫೀಡ್ ಮಾಡೋವಂಥವ್ರು ಒಂದು 15,000 ಜನ ಇರಬೇಕು. ಆದರೆ ಇರುವಂಥದ್ದು ಒಂದು 7,500 8,000 ಜನ ಇದ್ದಾರೆ. ನಮ್ಮ ಒಂದು ಎಲ್ಲ ಸೇವೆಗಳು ಅದು ಹೇಗೆ ಫೀಡ್ ಮಾಡೋಕ್ಕಾಗತ್ತೆ? ಸಿಂಪಲ್ ವಿಷಯ, ಇಷ್ಟು ಜನಕ್ಕೆ ದುಡ್ಡೇ ಬರಲ್ಲ, ಅಥವಾ ಬಂದರೆ ಆಶಾಗಳೇ ಅವ್ರ ಮೊಬೈಲಲ್ಲಿ ಅಥವಾ ಬೇರೆ ಇನ್ಯಾರಿಗೋ ಈ ಡಾಟಾ ಫೀಡ್ ಮಾಡೋದಕ್ಕೆ ಬರುತ್ತೆ, ಅವ್ರ ಹತ್ರ ಕೈಕಾಲು ಹಿಡ್ಕೊಂಡ್ಬಿಟ್ಟು ಅಲ್ಪ ಸ್ವಲ್ಪ ದುಡ್ಡು ತಗೊಂಡು ಜೀವನ ಮಾಡ್ತಾ ಇದ್ದಾರೆ. ತಿಂಗಳು ಪೂರ್ತಿ ಕೆಲಸ ಮಾಡೋದು ಒಂದು ಅವಸ್ಥೆ, ಆ ದುಡ್ಡು ಪಡಿಬೇಕಂತಂದ್ರೆ ಮತ್ತೊಂದು ಹೋರಾಟ ಮಾಡಬೇಕಾಗಿದೆ. ಇದಕ್ಕೆ ಕೊನೆ ಹಾಕಿ ಕನಿಷ್ಠ ನಮಗೆ ಮಾಡೋದಕ್ಕೆ ಒಂದು 7,000 ರೂಪಾಯಿ ಅಷ್ಟು ಕೆಲಸ ಇದೆ, ಅದನ್ನು ನಿಗದಿ ಮಾಡಿ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಈಗಿರೋ ದುಡ್ಡನ್ನು ಒಂದು 7,000 ರೂಪಾಯಿ ಒಂದು ಒಂದು ರುಟೀನ್ ವರ್ಕ್ಸ್ ಒಂದಿದೆ, 5,000 ರಾಜ್ಯ ಸರ್ಕಾರದಿದೆ. ಆ ಎರಡೂ ಸೇರಿಸ್ಬಿಟ್ಟು 7,000 ಕೊಡ್ತೀನಿ ಅಂತ ಯಾಮರ್ಸೋದಕ್ಕೆ ಬಂದಿದ್ದಾರಲ್ಲ, ಯಾರಿಗೆ ಅರ್ಥ ಆಗೋದಿಲ್ಲ ಈ ವಿಷಯ. ಸೊ ಈ ಸಮಸ್ಯೆಗಳನ್ನ ಬಗೆಹರಿಸೋ ನಿಟ್ಟಿನಲ್ಲಿ ಕಿಂಚಿತ್ತೂ ಕೂಡ ಕಾಳಜಿ ವಹಿಸಲಿಲ್ಲ. ಅಂದ್ರೆ ಇದು ಎಲ್ಲಿ ಸೋರೋಗ್ತಾ ಇದೆ, ಯಾಕೆ ಇದನ್ನ ಪಟ್ಟಿ ಹಿಡಿತಾ ಇದ್ದಾರೆ ಅನ್ನೋಂಥ ಪ್ರಶ್ನೆ ನಮಗೂ ಬರ್ತಾ ಇದೆ, ಆಶಾಗಳು ಕೇಳ್ತಾ ಇದ್ದಾರೆ. ಡೀಲಿಂಗ್ ಮಾಡೋದ್ರಿಂದ ಏನು ತೊಂದರೆ ಆಗುತ್ತೆ? ನಾವು ಏನು ಡಾಟಾ ಬೇಕೋ ಅದನ್ನು ಒದಗಿಸ್ತೀವಿ, ನೀವು ಏನು ಹೇಳ್ತೀರಾ ಆ ಕೆಲಸಗಳನ್ನ ಕೊಡ್ತೀವಿ, ನಿಗದಿಯಾದ ಮೊತ್ತ ನಮಗೆ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ ಮೇಡಮ್.
ಮೇಡಮ್, ಸಚಿವರು ಭರವಸೆ ಕೊಡ್ತಾ ಹೇಳಿದ್ರು ಮೊಬೈಲ್ ಫೋನ್ಗಳನ್ನ ಕೊಡ್ತೀವಿ ಅಂತ. ಇದಕ್ಕೆ ಬಹುತೇಕರು ಎಲ್ಲರೂ ಕೂಡ ಬೇಡ ಅಂತ ಹೇಳಿದ್ದು, ಕಾರಣ ಏನು ಮೇಡಮ್? ಭಾಳ ಒಳ್ಳೆ ಪ್ರಶ್ನೆ ಕೇಳಿದರೆ. ನಮ್ಮ ಸರ್ಕಾರಕ್ಕೆ ನಮ್ಮ ಬಗ್ಗೆ ಕಾಳಜಿ ಇದೆಯೋ ಇಲ್ಲೋ ಗೊತ್ತಿಲ್ಲ, ಆಶಾಗಳಿಗೆ ಭಾಳ ಕಾಳಜಿ ಇದೆ. ಏನು ಹೇಳಿದ್ರು ಗೊತ್ತಾ ಮೇಡಮ್? ಪಾಪ ಸರ್ಕಾರ ಸಾಲ ಮಾಡಿ ನಮಗೆ ಕೊಡಿಸ್ತಾರಂತೆ, EMI ಅಲ್ಲಿ ಕೊಡ್ತಾರಂತೆ. ಸರ್ಕಾರಕ್ಕೆ ಅಂತ ಅವಸ್ಥೆ ಬರಬಾರ್ದು, ಬೇಡ ನಮಗೆ. ನೀವೇ ಇಟ್ಕೊಳ್ಳಿ ಸರ್, ನಮಗೆ ಫೋನ್ ಬೇಡ, ಸಾಲ ಮಾಡಿ ನಮಗೆ ಕೊಡಿಸ್ಬೇಡಿ ಅಂತ ಆಶಾಗಳು ಹೇಳಿದ್ದಾರೆ. ಸೊ ಇದು ನಮ್ಮ ಆಶಾಗಳ ಏನು ಹೇಳಿರುವಂಥ ಮಾತುಗಳಿದು. ನಮಗೆ ಮೊಬೈಲ್ ಬೇಡ, ಸೊ ಸಾಲ ಮಾಡಿ ಕೊಡೋದು ಬೇಡ, ಡಾಟಾ ಕೊಡೋದು ಬೇಡ ಅಂತ ನಾವು ಹೇಳ್ತಾ ಇದ್ದೀವಿ. ಮೇಡಮ್, ಎಲ್ಲೋ ಒಂದ್ ಕಡೆ ಸರ್ಕಾರ ನಿಮ್ನ ಎಲ್ಲ ಕೆಲಸಕ್ಕೂ ಕೂಡ ಬಳಸ್ಕೊಳ್ಳುತ್ತೆ. ಭರವಸೆನ ಈಡೇರಿಸಬೇಕು ಅಂತ ಹೇಳಿದ ತಕ್ಷಣ ಎಲ್ಲೋ ಒಂದ್ ಕಡೆ ನಿಮ್ನ ಮರ್ತು ಹೋಗುತ್ತೆ. ಹಾಗೆ ನೀವು ಮುಖ್ಯಮಂತ್ರಿಗಳು ಮಧ್ಯಪ್ರವೇಶ ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ, ಇದ್ರ ಬಗ್ಗೆ ಹೇಳೋದಾದ್ರೆ? ನಮಗೆ ಇನ್ನು ಎಷ್ಟೋ ಸಚಿವರುಗಳ ಜೊತೆ ಮತ್ತು ಅಧಿಕಾರಿಗಳ ಜೊತೆ ಸುಮಾರು ಸಭೆಗಳನ್ನ ಸಭೆಗಳು ಮಾಡಿದಂಥ ಸಂದರ್ಭದಲ್ಲೂ ಸಚಿವರು ಇದೇ ಭರವಸೆ ಕೊಟ್ಟರು. ಇವತ್ತು ಏನು ಹೇಳಿದ್ರು ಅದೇ ಭರವಸೆ ಕೊಟ್ಟರು. ಆದರೆ ಅವ್ರಿಗೆ ಮೇಲ್ಪಟ್ಟ ಒಂದು ಮುಖ್ಯಮಂತ್ರಿಗಳು ನಮ್ಮ ಒಂದು ಬೇಡಿಕೆ ಏನಿದೆ ಅದ್ರ ಬಗ್ಗೆ ನಾವು ಏನು ಹೇಳ್ತೀವಿ ಅನ್ನೋದ್ರ ಬಗ್ಗೆ ಕೇಳ್ಕೊಂಡು, ನಮ್ಮ ಕಷ್ಟ ನಮ್ಮ ಮುಖ್ಯಮಂತ್ರಿಗಳಾದ್ರೂ ಒಂದು ಅರ್ಥ ಮಾಡ್ಕೊಂಡು ಅವರ ಒಂದು ಮುಖ್ಯಮಂತ್ರಿ ಒಂದು ಸ್ಥಾನದಲ್ಲಿ ನಮ್ಮ ಆಶೆಗಳ ಕಷ್ಟ ಏನು ಅಂತ ಗೊತ್ತು. ಆದರೆ ನಮಗೆ ಒಂದು ಉದ್ದೇಶ ಇರೋದು, ಕಳೆದ ಬಾರಿ ಸಿದ್ದರಾಮಯ್ಯ ಸರ್ಕಾರನೇ 3,500 ರೂಪಾಯಿ ಫಿಕ್ಸ್ ಮಾಡಿದೆ. ಇದೇ ಫ್ರೀಡಂ ಪಾರ್ಕಲ್ಲಿ ಚಳಿ ಮಳೆ ಗಾಳಿ ಅಂದೇನೆ ಪ್ರತಿಭಟನೆ ರಾತ್ರಿ ಮಾಡಬೇಕಾದ್ರೆ, ತುಂಬ ಅಚ್ಚುಕಟ್ಟಾಗಿ ನಾವು ಮಾಡಬೇಕಾದ್ರೆ ಸಿದ್ದರಾಮಯ್ಯ ಅವರೇ ಒಂದೇ ಸತಿ 3,500 ರೂಪಾಯಿ ಫಿಕ್ಸ್ಡ್ ಅಂತ ಘೋಷಿಸಿದ್ದು. ಅದಕ್ಕೆ ನಾವು ಈ ಸರ್ಕಾರದ ಮೇಲೆ ಒಂದು ನಂಬಿಕೆ ಇಟ್ಟು ಇವತ್ತು ಅಗೋರಾತ್ರಿ ಒಂದು ಧರಣಿನ ವಿಧಾನಸೌಧ ಚಲೋ ಅಂತ ಏನು ಮಾಡ್ಕೊಂಡಿದ್ದೀವಿ ಅದನ್ನು ಇವತ್ತು ಮಾಡಿದ್ದೀವಿ, ನಿನ್ನೆಯಿಂದ ಮಾಡ್ತಾ ಇದ್ದೀವಿ. ಅಂದರೆ ಈಗಲಾರು ಸ್ಪಂದಿಸಲಿ. ನಮಗೆ ಈಗ ಸಚಿವರಿಗಾಗಲಿಲ್ಲ, ಅಧಿಕಾರಿಗಳಿಗಾಗಲಿಲ್ಲ, ನಮ್ಮ ಮುಖ್ಯಮಂತ್ರಿಗಳು ಈ ಒಂದು ಬೇಡಿಕೆ ಈಡೇರಿಸಿ ಆಶೆಗಳ ಬಗ್ಗೆ ಸ್ವಲ್ಪ ಗಮನ ಇಟ್ಟು ಈ ಒಂದು ಬರುವಂತಹ ಬಜೆಟಲ್ಲಿ ನಮ್ಮ ಆಶೆಗಳಿಗೆ ಗೌರವಧನ ಹೆಚ್ಚಿಸಲಿ ಅನ್ನೋದು ನಮ್ಮ ಒಂದು ಉದ್ದೇಶ ಆಗಿದೆ ಮೇಡಮ್. ಇದನ್ನು ಮುಖ್ಯಮಂತ್ರಿಗಳು ಮನಗಂಡು ನಮ್ಮ ಆಶೆಗಳಿಗೆ ಅನ್ಯಾಯ ಮಾಡಬಾರ್ದು. ಎಷ್ಟೆಷ್ಟೋ ಯೋಜನೆಗಳನ್ನ ತಂದಿದ್ದಾರೆ. ಅಷ್ಟೊಂದು 1,000 ಕೋಟಿ ಒಂದು ಖರ್ಚು ಮಾಡೋ ತನಕ 42,000 ಜನ ಆಶೆಗಳಿಗೆ ಫಿಕ್ಸ್ಡ್ ಒಂದು 3,000 ಮಾಡಿಕೊಟ್ರು ಈ ಸತಿ ಸಾಕು ಅನ್ಸುತ್ತೆ. ಯಾಕಂದರೆ ಅವರನ್ನೇ ಹೇಳಿದ್ದಾರೆ, ನಮ್ಮ ಸರ್ಕಾರ ಈ ಸತಿ ಕರ್ನಾಟಕದಲ್ಲಿ ಬಂದರೆ 3,000 ರೂಪಾಯಿ ಹೆಚ್ಚಳ ಮಾಡ್ತೀವಿ ಆಶಾ ಕಾರ್ಯಕರ್ತರಿಗಂತ ಅವರೇ ಘೋಷಣೆ ಮಾಡಿದ್ದಾರೆ. ಅವ್ರ ಘೋಷಣೆ ಏನು ಮಾಡಿದಾರೋ ಅದರಂತೆ ನಮಗೆ ಏನು ಕೊಡಬೇಕು ಅಂತ ಕೊಡಲಿ. ಇವಾಗ ಒಂದು ಬೇಡಿಕೆ ಏನಿದೆ, ಈಗ ಒಂದೊಂದು ಬೆಲೆ ಏರಿಕೆ ಅದರಲ್ಲಿ ನಮಗೆ 7,000 ರೂಪಾಯಿ 8,000 ರೂಪಾಯಿ ತಗೊಂಡು ನಮ್ಮ ಜೀವನ ಮಾಡೋದು ತುಂಬ ಕಷ್ಟ ಆಗ್ಬಿಟ್ಟಿದೆ. ಅದರಿಂದ ದಯವಿಟ್ಟು ಸರ್ಕಾರ, ಮುಖ್ಯಮಂತ್ರಿಗಳು ನಮ್ಮೆಲ್ಲರ ಆಶೆಗಳ ಒಂದು ಕಣ್ಣೀರನ್ನು ಒರೆಸ್ತಾರೆ ಅನ್ನೋ ಒಂದು ಭರವಸೆಯಿಂದ ನಮ್ಮ ಮುಖ್ಯಮಂತ್ರಿಗಳ ಭೇಟಿಯನ್ನು ಮಾಡಬೇಕು. ಅವ್ರಿಗೆ ನಮ್ಮ ಕುಂದುಕೊರತೆಗಳನ್ನ ತಿಳಿಸಿ ನೇರವಾಗಿ ಅವರು ಸಂದರ್ಶನ ಮಾಡಿದ್ರೆ ನಮ್ಮ ಒಂದು ವಿಷಯ ಅವ್ರಿಗೆ ಗೊತ್ತಾಗುತ್ತೆ. ಅದರಿಂದ ಒಂದು ಇಲ್ಲಿಂದ ಅಲ್ಲಿ ಒಬ್ರಿಗೆ ಹೋಗೋ ತನಕ ನೇರವಾಗಿ ಅವ್ರನ್ನೇ ಒಂದು ಮಾತಾಡಿದ ಸಂದರ್ಭದಲ್ಲಿ ಇದು ಉತ್ತಮವಾಗಿ ನಮ್ಮ ಕಾರ್ಯಕ್ಕೆ ಬರುತ್ತೆ ಅಂತ ನಮ್ಮ ಒಂದು ಆಸೆ ಮೇಡಮ್. ಮೇಡಮ್, ಚುನಾವಣೆಗಿಂತ ಮುಂಚೆ ಆಶ್ವಾಸನೆಯನ್ನ ಕೊಡ್ತಾರೆ, ಅಧಿಕಾರಕ್ಕೆ ಬಂದ ತಕ್ಷಣನೇ ಆ ಆಶ್ವಾಸನೆಯನ್ನ ಮರ್ತು ಹೋಗ್ತಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಮೇಡಮ್, ಕೊಡುವಾಗೆ ಕೊಡ್ತಾರೆ, ಆಶ್ವಾಸನೆ ಕೊಡೋಕೆ ಭಾಳ ಚಂದ ಕೊಡ್ತಾರೆ. ಆಶೆಗಳು ಏನೋ ನಡೆದಾಡೋ ದೇವರು ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು. ಬರೀ ಆಶ್ವಾಸನೆಯಿಂದ ಹೊಟ್ಟೆ ತುಂಬಲ್ಲ ನಮಗೆ. ಇಡೀ 2 ರಾತ್ರಿ ದಿನ ಸಣ್ಣ ಮಕ್ಕಳು ತಗೊಂಡು ಬಂದವರು ಇದ್ದಾರೆ. ಮಳೆಯಲ್ಲಿ ಚಳಿಯಲ್ಲಿ ನಾನು ಹೊತ್ಕೊಳಕ್ ತಂದಿಲ್ಲ, ಹಾಸ್ಕೊಳಕ್ ತಂದಿಲ್ಲ. ಏನೋ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಇದೆ ಅಂದ್ರೆ ಹೆಣ್ಣು ಮಕ್ಕಳ ತಂದೆಯವರು ಅಂತಾನೆ ನಾವು ಪಾಲಿಸಿರೋದು ಇಲ್ಲಿ ತನಕ. ಗೃಹಲಕ್ಷ್ಮಿ ಅಂತ ಮನೇಲಿ ಇರೋರಿಗೆಲ್ಲ ಗೃಹಲಕ್ಷ್ಮಿ ಕೊಟ್ಟಿದ್ದಾರೆ. 24/7 ಕೆಲಸ ಮಾಡ್ರೆ ಕೊಡಿ ಸ್ವಾಮಿ, 2,000 ರೂಪಾಯಿ ಹೆಚ್ಚಿಗೆ ಮಾಡಿ ಅಂತ ಕೇಳ್ತಾರೆ. ನಾವು ಮನೇಲಿರೋರಿಗೆಲ್ಲ ಕೊಡ್ತಾ ಇದ್ರಿ, ನಾವು 24/7 ಕೆಲಸ ಮಾಡ್ತಾ ಇದೀವಲ್ಲ, ನಮಗೆ ಕೊಡಿ ಅಂತ ನಾವು ಕೇಳ್ತಾ ಇದೀವಿ. ನಮಗೆ ಕೊಡೋದು ಆಗಲ್ಲ ಅಂತಿದಾರಲ್ಲ, ಇದಕ್ಕೆ ಯಾವ ನ್ಯಾಯ ಮೇಡಮ್ ಹೇಳಿ? ಮೇಡಮ್, ಇವಾಗ ಲೋಕಸಭೆ ಚುನಾವಣೆ ಬರ್ತಾ ಇದೆ, ಮತ್ತೆ ಆಮಿಷಕ್ಕೆ ಒಳಗಾಗ್ತೀರಾ? ಇಲ್ಲ ಮೇಡಮ್, ಖಂಡಿತವಾಗಿ ಈ ಸತಿ ಆ ಥರ ಮಾಡಲ್ಲ. ಯಾಕೆಂದರೆ ನಾವು ಏನೋ ಒಂದು ಆಸೆ ಇಟ್ಟು ಭರವಸೆಯನ್ನು ಅವ್ರು ಕೊಟ್ಟಿದ್ದನ್ನು ನಮಗೆ ಈಡೇರಿಸ್ಬೋದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ದು. ಆದರೆ 3,000 ರೂಪಾಯಿಯನ್ನು ನಂಬಿದ್ರು ನಿಜವಾಗಿಯೂ. ಈ ಸತಿ ಆ ಥರ ಎಲ್ಲ ಮಾಡಲ್ಲ. ಈಗ ಇವತ್ತು ಅವ್ರು ಏನು ನಮ್ಮನ್ನು ಕರೆಸಿದ್ದಾರೆ ಅಥವಾ ಇಲ್ಲಿಗೆ ಬರ್ತಾರೆ ಗೊತ್ತಿಲ್ಲ, ಇಲ್ಲ ಅವರ ಹತ್ರ ಹೋಗ್ಬೇಕಂತ ಗೊತ್ತಿಲ್ಲ. ಅವರು ನಮಗೆ ಈ ಒಂದು 3,000 ರೂಪಾಯಿಲಿ 2,000 ರೂಪಾಯಿ ಆದರೂ ಇವತ್ತು ನಮಗೆ ಒಂದು ಭರವಸೆ ಕೊಡಬೇಕು, ಫಿಕ್ಸ್ ಮಾಡಬೇಕು. ಯಾಕೆಂದರೆ ಈ ಘೋಷಣೆ ಮಾಡಿರೋದು 3,000, ಏನೇ ಇದ್ರು ನಮಗೆ 5,000ಕ್ಕೆ 3,000 ಸೇರಿಸಿ 8,000 ಒಂದು ಫಿಕ್ಸೆಡ್ ಮಾಡಿ ಕೊಡಲಿ. ನಮ್ಗೆ ಅದು ಇದು ಅಂತ ಬೇಡ. ಅಲ್ಲಲ್ಲ, ನಮಗೆ ಗೌರವಧನ ಏನಂತ ನಮಗೆ ಇದು ಕೊಡ್ತಾರಲ್ಲ, 5,000 ಕೊಡ್ತಾರಲ್ಲ, ಅದಕ್ಕೆ 3,000 ಸೇರಿಸಿ 8,000 ಸಪ್ರೇಟ್ ಅದೇ ಇದೆಲ್ಲ, ಪ್ರೋತ್ಸಾಹಧನವೇ ಬೇರೆ. ಹಾಗಾಗಿ ಅದನ್ನು ಇವತ್ತು ಅವ್ರು ಭರವಸೆ ಕೊಡಬೇಕು. ಅಲ್ಲಿ ತನಕ ನಾವಿಲ್ಲಿ ಕೂರ್ತೀವಿ. ನಾವೇ ಅಷ್ಟೇ ಕೊಡಗು ಜಿಲ್ಲೆಯಿಂದ ಬಂದಿರೋದು, ಮೊನ್ನೆ ಹೊರಟು ಬಂದಿದ್ದೀವಿ. ನಾವೆಲ್ಲ ಕಷ್ಟಪಟ್ಕೊಂಡು ನಿದ್ದೆ ಇಲ್ಲದೆ ಇಲ್ಲಿ ಕಷ್ಟಪಡ್ತಿದ್ದೀವಿ. ಖಂಡಿತವಾಗಿಯೂ ಅವರು ನಮ್ಮ ಕಣ್ಣೀರನ್ನ ಒರೆಸ್ತಾರೆ ಅನ್ನುವ ನಂಬಿಕೆ, ಭರವಸೆ ನಮಗೆ ಖಂಡಿತ ಇದೆ. ಮಾಡಬೇಕು ಅಂತ ನಾವು ಇವತ್ತು ಎಲ್ಲರ ಪರವಾಗಿ ಕೇಳ್ಕೊಳ್ತಿದ್ವಿ ಮೇಡಮ್. ಇನ್ನೊಂದು ಮಾತೇನು ಹೇಳ್ಬೇಕಂದ್ರೆ, ನಾವು ಈಗ ಅವರು ನಿನ್ನೆ ಸಚಿವರು ಹೇಳಿದರು
2,000 ರೂಪಾಯಿ ನಿಮ್ಗೆ ಕೊಡ್ತೀವಿ ಅಂತ. ಆಲ್ರೆಡಿ ವಿಡಿಯೋದವರೆಲ್ಲ ಪೇಪರ್ಸ್ ಎಲ್ಲ ಯಾರು ದಯವಿಟ್ಟು ವಿಡಿಯೋದವರು ಸುಳ್ಳು ಮಾಹಿತಿಯನ್ನು ಕೊಡಬೇಡಿ ಅಂತ ಕೇಳ್ತಾ ಇದ್ದೀನಿ. ಯಾಕಂದರೆ ಇವತ್ತು 2,000 ರೂಪಾಯಿ ಸೇರಿ ನಿನ್ನೆ ಸಚಿವರು ಬಂದು 2,000 ರೂಪಾಯಿ ಎಚ್ಚರಿಕೆ ಆಶಾ ಕಾರ್ಯಕರ್ತರಿಗೆ ಹೆಚ್ಚಳ ಅಂತ ಹಾಕಿದ್ದಾರೆ. ಅದು ಸುಳ್ಳು ಮಾಹಿತಿ ಮೇಡಮ್. ಅದು ಇಲ್ಲ ಮೇಡಮ್, ನಮ್ದೇನು ಅದು ನಮ್ದು ಎಡಗೈಲಿನ ರೊಕ್ಕ ತೆಗೆದು ಬಲಗೈ ಕೊಟ್ಟಿದ್ದಾರೆ ಮೇಡಮ್. ಅದು ನಮ್ಮ ದುಡ್ಡೇ. ಅದನ್ನ ಎರಡು ಭಾಗ ಮಾಡ್ತಿರಲ್ಲ, ಒತ್ತಟೆ ಹಾಕ್ತೀವಿ ಅಂದಿದ್ದಾರೆ. ನಮ್ಗೆ ಅದು ಬೇಡ ಮೇಡಮ್. ನಮಗೆ ನಮ್ಮ ಫಿಕ್ಸ್ 15,000 ಮಾಡುವವರೆಗೆ ಎಷ್ಟೇ ತ್ರಾಸಾದರೂ ನಾವು ಹೋರಾಟವನ್ನು ನಿಲ್ಲಿಸೋದಿಲ್ಲ ಅಂತ ಈ ಮುಖಾಂತರ ಗ್ಯಾರಂಟಿನ ಪಾಲಿಸಲೇಬೇಕು. ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಎಲ್ಲ ಆಶಾ ಕಾರ್ಯಕರ್ತರ ಪರವಾಗಿ ಕಳಕಳಿಯಿಂದ ಮನವಿ ಮಾಡ್ಕೋತಾ ಇದ್ವಿ. ಅವರು ಇಲ್ಲಿ ನಮ್ಗೆ ಭೇಟಿ ಆಗಲೇಬೇಕು, ನಮ್ಮ ಕಳಕಳಿಯನ್ನು ಕೇಳಲೇಬೇಕು, ನಮ್ಗೆ 15,000 ರೂಪಾಯಿ ನಿಗದಿ ಪಡಿಸಲೇಬೇಕು. ಇದಿಷ್ಟು ಏನು ಆಶಾ ಕಾರ್ಯಕರ್ತರು ಹೇಳ್ತಾ ಇರುವಂತಹದ್ದು. ಯಾವುದೇ ರೀತಿ ನಿನ್ನೆ ಸಚಿವರು ಕೊಟ್ಟಿರುವಂತಹ ಆಮಿಷಕ್ಕೆ ಹಾಗೆ ಅವರು ಕೊಟ್ಟಿರುವಂತಹ ಭರವಸೆಗೆ ನಾವು ಒಪ್ಪೋದಿಲ್ಲ. ನಮ್ಮ ಬೇಡಿಕೆಗಳು ಏನಿದೆ ಅದೆಲ್ಲವೂ ಕೂಡ ಈಡೇರಬೇಕು. ಈಡೇರೋವರೆಗೂ ಕೂಡ ನಾವು ಈ ಒಂದು ಸ್ಥಳದಿಂದ ಎದ್ದೇಳಲ್ಲ, ಹಾಗೆ ನಮ್ಮ ಹೋರಾಟ ಸತತವಾಗಿರುತ್ತೆ ಅಂತ ಹೇಳಿ ಅವರು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇರುವಂತಹದ್ದು. ಕ್ಯಾಮರಾ ಪರ್ಸನ್ ವೆಂಕಟೇಶ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.